ಈಗ ನೋಡಿ, ಈಗ ನಮ್ಮ ಸೊಸೆಗೆ ಸ್ವಲ್ಪ ರುಚಿ ನೋಡ್ಲಿಕ್ಕೆ ಕೊಡ್ತೇನೆ ಹೆಂಗಾಗಿದೆ. ಬಿಸಿ ಇದೆ, ಬಿಸಿ ಬಿಸಿ ಇದೆ, ಬಾಯಿ ಸುಟ್ಕೊಂಡು ನೋಡಿ, ಬಾಯಿ ಬೇಕಿದ್ರೆ ಸುಟ್ಕೊಂಡ್ಬಿಡು. ತುಂಬಾ ಚೆನ್ನಾಗಿದೆ. ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಜಾಸ್ತಿ ವೆಹಿಕಲ್ಸು ಇದೆಲ್ಲ ಇರ್ತಾ ಇರಲಿಲ್ಲ ಅಲ್ವಾ. ಸೊ ಮನೆಯಲ್ಲೇನೆ ಬೆಳ್ಕೊಂಡಿರೋಂಥದ್ದು, ನಮ್ಮ ಮನೆ ಹಿತ್ತಲಲ್ಲಿರುವಂಥದ್ದನ್ನು ಬಳಸ್ಕೊಂಡು ಅಡುಗೆನ ಮಾಡ್ತಾ ಇದ್ರು. ಅದೆಲ್ಲ ಅಡುಗೆಗಳು ನಮಗೇನು ಗೊತ್ತಿರಲ್ಲ ಅಲ್ವಾ. ಸೊ ಅತ್ತೆಂದ್ರ ಹತ್ರ ನಾವು ಈ ಥರ ಎಲ್ಲ ಅಡುಗೆಗಳನ್ನು ಕಲ್ತ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ಹೊಸ ಹೊಸ ಅಡುಗೆಗಳು, ಹಳೆ ಅಡುಗೆಗಳೆಲ್ಲ ನಮಗೆ ತಿಳಿತವೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಅತ್ತೆಯವರು ಅರಿಶಿಣ ಕೊಂಬಿಂದ ಗೊಜ್ಜನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಾಗತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಹಸಿ ಅರಿಶಿಣನೇ ಆಗ್ಬೇಕು ಇದ್ರ ಈ ಗೊಜ್ಜು ಮಾಡ್ಲಿಕ್ಕೆ. ಇದ್ರ ಗೊಜ್ಜು ಮಾಡೋದು ಹೇಗೆ ಹೇಳಿ ಹೇಳ್ತೇನೆ, ನೋಡ್ತಾ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಕಟ್ ಮಾಡ್ಕೊಂಡಿದ್ದೇನೆ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, 2 ಚಮಚ ಎಣ್ಣೆ ಹಾಕೊಂಡಿದ್ದೇನೆ. ಆ ಎಣ್ಣೆ ಬಿಸಿ ಬಂತು. ಈಗ ಅದಕ್ಕೆ ಒಂದೊಂದೇ ಮಸಾಲೆ ಹಾಕ್ಕೊಳ್ಬೇಕಲ್ವಾ? ಹೌದು. ನೋಡಿ, ಸ್ವಲ್ಪ ಉದ್ದಿನ ಬೇಳೆ, ಒಂದು ಸ್ವಲ್ಪ ಬಿಳೆ ಎಳ್ಳು, ಎಲ್ಲ 1 ಸ್ಪೂನು. ಸಾಸಿವೆ ಕಾಳು ಅರ್ಧ ಚಮಚ ಸಾಕು. ಇದಿಷ್ಟು ಹಾಕ್ಕೊಂಡು ಒಣಮೆಣಸು ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕು, ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಹಾಕ್ಕೊಳ್ಳೋದು. ಇದು ಈಗ ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಹುರಿತಾ ಬಂತು. ಈಗ ಇದಕ್ಕೆ ಹೆಚ್ಚಿಟ್ಕೊಂಡು ಅರಿಶಿನ ಕೊಂಬನ್ನು ಹಾಕ್ಬೇಕು. ಇದನ್ನ ಒಂದು 4 ಚೆನ್ನಾಗಿ ಪರಿಮಳ ಇದೆ ಅಲ್ವಾ ಅದು? ಹೌದು, ಹಸಿ ಅರಿಶಿನ ಪರಿಮಳ ಜಾಸ್ತಿ. ಹೌದು, ಒಳ್ಳೆ ಪರಿಮಳ ಬರ್ತಾ ಇದೆ. ಹುರಿದಾಯ್ತು. ಈಗ ಕೆಳಗಡೆ ಇಳಿಸಿಟ್ಕೊಡುವ. ಇದನ್ನ ಗ್ಯಾಸ್ ಹಾಕಿ ಸ್ವಲ್ಪ ತಣ್ಣಗಾಗ್ಬೇಕಲ್ವಾ? ಅದು ಸ್ವಲ್ಪ ತಣ್ಣಗಾಗ್ಬೇಕು. ಅದು ತಣ್ಣಗಾಗೋ ತನಕ ಕೊಬ್ಬರಿ ಹೆಚ್ಕೊಳ್ಬಿಡುವ. ಇದು ಕೊಬ್ಬರಿ ನೋಡಿ ಹೀಗೆ ತೆಗೆದೋಗಿದೆ. ಅದನ್ನ ಹೀಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಕಟ್ ಮಾಡ್ಕೊಂಡು ಹಾಕ್ಲಿಕ್ಕೆ ಹಾಕ್ತೀವಿ ಮಿಕ್ಸರ್. ನೋಡಿ, ಇದು ಕೊಬ್ಬರಿನ ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನ ಮಿಕ್ಸರಿಗೆ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದ್ರ ಜೊತೆಗೆ ಈ ಹುರಿದಿಟ್ಕೊಂಡಿದ್ನು ಮಸಾಲೆ ಹಾಕ್ಕೊಳ್ಬೇಕು. ಹೌದು, ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನೋಡಿ ಹುಣಸೆಹಣ್ಣು ಹಾಕಿದ್ದೇನೆ ಇಷ್ಟು. ಮಿಕ್ಸರ್ಗೆ ಹಾಕೊಳ್ಬೇಕಲ್ವಾ? ಇದು ಹಾಗೇನೆ ರುಬ್ಕೊಳ್ತೀರಿ ಒಂದ್ಸರಿ ಅಲ್ವಾ? ಯಾಕೆಂದ್ರೆ ಅದು ತೆಂಗಿನಕಾಯಿ ಹೋಳಿ ಇದ್ದಿದ್ರಿಂದ ನೀರ್ ಹಾಕದೇನೆ ರುಬ್ಕೊಳ್ತಾ ಇದ್ದೀರಿ ಅಲ್ವಾ? ಹೌದು. ಈ ಮೆಣಸು, ತೆಂಗಿನಕಾಯಿ, ಹುಣಸೆ ಹಣ್ಣು ಎಲ್ಲ ಹಾಕಿ ನೀರ್ ಹಾಕದೇನೆ ರುಬ್ಕೊಳ್ಬೇಕು. ಅದು ಈ ತರ ಹೆಚ್ಚಿದ ತುರಿಯಾದಕ್ಕೆ. ಸಣ್ಣ ತುರಿ ಆದ್ರೆ ನೀವೆಲ್ಲ ಒಟ್ಟು ಹಾಕಿ ರುಬ್ಬೋದು. ನೋಡಿ, ಇದಿಷ್ಟು ತರಿ ಆಗೋಲ್ಲಿ ರುಬ್ಕೊಂಡು ಈಗ ಇದಕ್ಕೆ ನೀರ್ ಹಾಕೊಳ್ಬೇಕು. ಇನ್ನು ಸಣ್ಣ ರುಬ್ಲಿಕ್ಕೆ. ಈಗ ನೋಡಿ, ಇದು ರುಬ್ಕೊಂಡಾಗಿದೆ. ನೈಸಾಗೆ ರುಬ್ಕೊಳ್ಬೇಕಲ್ವಾ? ಹೌದು. ಇಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ. ಅದು ಅರಿಶಿನ ಒಳ್ಳೆ ಮನೆಯಲ್ಲೇ ಬೆಳೆದಿರೋಂತ ಅರಿಶಿನ. ಅದು ಪರಿಮಳನು ಹಾಗೆ ಗಮ್ ಗುಡಿತಾ ಇದೆ. ಒಳ್ಳೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಸೇರಿಸ್ಕೊಳ್ಬೇಕಲ್ವಾ? ಮಾಡಿ ಸೇರಿಸ್ಕೊಳ್ಬೇಕು. ಇದು ತೆಳುವಾಗಿರುತ್ತಾ? ಅಂದ್ರೆ ಅರಿಶಿಣ ಗೊಜ್ಜು ಸ್ವಲ್ಪ ದಪ್ಪನೇ ಇರುತ್ತೆ ಅಲ್ವಾ? ಸ್ವಲ್ಪ ದಪ್ಪನೇ ಇರುತ್ತೆ. ಇನ್ನು ಬೇಕಾ ನೀರು ಇದಕ್ಕೆ? ಇನ್ನೊಂದು ಸ್ವಲ್ಪ ಹಾಕುವ. ಅಂದ್ರೆ ನಮ್ಗೆ ಯಾವ ತರ ಇಷ್ಟ ಆ ತರ ಮಾಡ್ಕೊಂಡ್ರೆ ಆಯ್ತಲ್ವಾ? ಸ್ಟವ್ ಆನ್ ಮಾಡ್ಕೊಂಡು ಇದನ್ನ ಕುದಿಲಿಕ್ಕೆ ಇಟ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಇದನ್ನ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೀಗ ಬೆಲ್ಲ ಹಾಕೊಳ್ಬೇಕು. ನಿಮಗೆ ಸಿಹಿ ಇಷ್ಟ ಆದವ್ರು ಇದ್ರೆ ಜಾಸ್ತಿ ಸಿಹಿ ಹಾಕೊಳ್ಬಹುದು, ಇಲ್ಲಾದ್ರೆ ಕಡಿಮೆ ಹಾಕೊಳ್ಬಹುದು. ನಿಮ್ಗೆ ಯಾವ ತರ ಇಷ್ಟ ಆಗತ್ತೆ ಹಂಗೆ ಅಲ್ವಾ? ಹೌದು.
ಚೆನ್ನಾಗಿ ಕುದಿಸಿ ಹಾ ನೀವು 1 ವಾರದವರೆಗೂ ಇಟ್ಕೊಳ್ಬಹುದು ಫ್ರಿಡ್ಜ್ ಇದ್ರೆ. ಹಾ ಹಾಗೆ ಹೊರಗಿಡೋದಿದ್ರೆ ದಿವಸ ಒಂದ್ಸಲ ಬಿಸಿ ಮಾಡಿ ಇಟ್ಕೊಳ್ಬೇಕು. ಹಾ ಒಂದ್ಸರಿ ಕುದಿಸಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಚೆನ್ನಾಗಿರುತ್ತೆ 3-4 ದಿವಸ. ಹಾ ನೋಡಿ ಇದು ಚೆನ್ನಾಗಿ ಕುದಿಬೇಕು ಅದು ಅಲ್ವಾ? ಹೌದು, ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಅರಿಶಿನ ಗೊಜ್ಜು ರೆಡಿ ಆಗ್ತಾ ಇದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಅದು ಕುದೀತಾ ಇರುವಾಗ್ಲೇನೆ ಒಳ್ಳೆ ಅರಿಶಿಣದ ಪರಿಮಳ ಬರುತ್ತೆ. ಅರಿಶಿಣದಿಂದ ಏನೇನ್ ಮಾಡ್ಬೋದು ಹೇಳಿ ನೋಡಿ. ಮನೇಲಿ ಮುಂಚೆಲ್ಲ ಮನೆಯಲ್ಲೇ ಅರಿಶಿಣ ಬೆಳೆದು ಅದ್ರ ಪೌಡರ್ ಮನೆಯಲ್ಲೇ ಮಾಡ್ತಿದ್ರು. ಆ ಹಿಟ್ಟು ತುಂಬಾ ಚೆನ್ನಾಗಿ ಬರ್ತಿತ್ತು, ಏನು ಮಿಕ್ಸ್ ಇರೋದಿಲ್ಲ. ಹೌದು, ಔಷಧಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಬರ್ತಿದೆ. ಮತ್ತೆ ಇದ್ರ ಎಲೆನೂ ಉಪಯೋಗ ಮಾಡ್ತಾರೆ. ಅರಿಶಿಣದ ಎಲೆದು ಕಡುಬು ಎಲ್ಲ ಮಾಡ್ತಾರೆ ಅಲ್ವಾ? ಪಾತೋಳಿ ಪಾತೋಳಿ. ಅದ್ರ ಎಲೆನೂ ನಮ್ಗೆ ಉಪಯೋಗಕ್ಕೆ ಬರ್ತಿದೆ, ಗಡ್ಡೆನೂ ಬರ್ತಿದೆ. ಹೌದು, ಎರಡೂ ಉಪಯೋಗಕ್ಕೆ ಬರ್ತಿದೆ. ಇದು ಮತ್ತೆ ಮನೆ ಅರಿಶಿನ ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ. ಚೆನ್ನಾಗಿರ್ತಿದೆ. ಹೌದು, ಕಲರು ಹಳದಿ ಕಲರ್ ಹಾಕೋದೇ ಬೇಡ. ಚೆನ್ನಾಗಿರ್ತಿದೆ. ನಾವೆಲ್ಲ ಚಿಕ್ಕವರಿರುವಾಗೆಲ್ಲ ಮನೆಯಲ್ಲೇ ಇದನ್ನು ಗಿಡ ನೆಟ್ ಮಾಡಿ ಗಡ್ಡೆ ಎಲ್ಲ ಎರೆದು ಪೌಡರ್ ಮಾಡಿ ಅರಿಶಿನ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರಿ ಅಲ್ವಾ? ಹೌದು ಫ್ರೆಂಡ್ಸ್, ಅರಿಶಿನ ಎಲೆಯಿಂದ ಮಾಡುವಂತಹ ಪಾತೋಳಿನ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಹಾಕಿರ್ತೀನಿ. ತುಂಬಾನೇ ಚೆನ್ನಾಗಾಗುತ್ತೆ. ಅದೊಂಥರ ಅರಿಶಿಣದ ಪರಿಮಳ ಆಗುತ್ತೆ ಅಲ್ವಾ ಕಡುಬು. ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಈಗ ನೋಡಿ ಅರಿಶಿನ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪ ಬಾಯ್ಲ್ ಆಗ್ಬೇಕು. ಅದು ಇಷ್ಟೇ ದಪ್ಪ ಇರಬೇಕು. ಹಾ, ತುಂಬಾ ತೆಳುವು ಮಾಡ್ಕೊಳ್ಬಾರ್ದು, ಯಾಕಂದ್ರೆ ಅದು ಗೊಜ್ಜಲ್ವಾ. ಸೊ ಅನ್ನಕ್ಕೆ ಹಾಕೊಂಡು ತಿನ್ನೋದಕ್ಕೆ ಬರುತ್ತೆ. ಮತ್ತೆ ನೀವು ಇದನ್ನ ಚಪಾತಿ ದೋಸೆಗೂ ಕೂಡ ಹಚ್ಕೊಂಡು ತಿನ್ಬಹುದು. ಮತ್ತೆ ಒಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ಅಡುಗೆ ಇದು. ಈಗ ನೋಡಿ ಕೊತ್ತ 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 ಒಳ್ಳೆ ಕುದೀತಾ ಇದೆ. ಅದು ಕುದಿಬೇಕು, ಚೆನ್ನಾಗಿ ಕುದ್ರೇನೆ ರುಚಿ ಬರುತ್ತೆ. ಅದು ಅರಿಶಿನ ಒಳ್ಳೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಅದು. ಇದು ನೋಡಿ ಈಗ ಪೂರ್ತಿ ಆಯ್ತು. ಹಾ, ಇದ್ರನ್ನ ಸ್ಟೋವ್ ಆಫ್ ಮಾಡಿದ್ದೇನೆ. ಹಾ, ಈಗ ನೋಡಿ, ಈಗ ನಮ್ಮ ಸೊಸೆಗೆ ಸ್ವಲ್ಪ ರುಚಿ ನೋಡ್ಲಿಕ್ಕೆ ಕೊಡ್ತೇನೆ ಹೆಂಗಾಗಿದೆ. ಬಿಸಿ ಇದೆ, ಬಿಸಿ ಬಿಸಿ ಇದೆ. ಬಾಯಿ ಸುಟ್ಕೊಂಡು ನೋಡಿ, ಬಾಯಿ ಬೇಕಿದ್ರೆ ಸುಟ್ಕೊಂಡು ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಉಪ್ಪು, ಹುಳಿ, ಸಿಹಿ, ಖಾರ ಮತ್ತೆ ಅರಿಶಿಣದ ಪರಿಮಳ ಸಖತ್ತಾಗಿದೆ ಫ್ರೆಂಡ್ಸ್. ಅರಿಶಿಣದ ಪರಿಮಳ ಘಮ ಘಮ ಹೇಳ್ತಿದೆ. ತುಂಬಾ ಚೆನ್ನಾಗಿದೆ. ನೋಡ್ಕೊಂಡ್ ಬಂದ್ರಿ ಅಲ್ವಾ ಫ್ರೆಂಡ್ಸ್? ಅರಿಶಿಣ ಗೊಜ್ಜನ್ನ ನೀವು ಕೂಡ ಕಲ್ತ್ಕೊಂಡ್ರಿ ಹೇಗ್ ಮಾಡ್ಬೇಕು ಅಂತ. ಮತ್ತೆ ನಮ್ಮ ಅತ್ತೆಯವ್ರು ಮಾಡಿರುವಂತಹ ಸುಮಾರಷ್ಟು ರೆಸಿಪಿಗಳನ್ನ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ನಾನು ಕೆಲವಷ್ಟನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಹಳೆ ಹಳೆ ಅಡುಗೆಗಳನ್ನ ನೀವು ಕೂಡ ಕಲ್ತ್ಕೊಳ್ಬಹುದು. ಹಾಗೆ ಇವತ್ತಿನ ಈ ಅರಿಶಿನ ಗೊಜ್ಜು ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.